ರಾಧೆ ರಾಧೆ ಅನ್ಕೊಂಡು 4 ಕೋಟಿ ರೂಪಾಯಿ ಕಾರ್ ಪರ್ಚೇಸ್ ಮಾಡೋರು ಒಂದ್ ಕಡೆ ಆದ್ರೆ 4 ವರ್ಷ ಕಷ್ಟಪಟ್ಟು ಓದಿದ್ರು 40,000 ಸಂಬಳ ಸಿಗದೆ ಇರೋರು ಇನ್ನೊಂದ್ ಕಡೆ. ನೀವೇನಾದ್ರೂ ತುಂಬಾ ಕಷ್ಟಪಟ್ಟು ಓದ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ ತುಂಬಾ ಹರ್ಟ್ ಮಾಡುತ್ತೆ. ಈ 12 ವರ್ಷದ ಹುಡುಗ ಧರ್ಮನೇ ತನ್ನ ಕರಿಯರ್ ಆಗಿ ಮಾಡ್ಕೊಂಡಿದ್ದಾನೆ. ವರ್ಷಾನ್ಗಟ್ಲೆ ಕಷ್ಟಪಡೋ ಯೂತ್ಸ್ ಕೆಲ್ಸಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ, ಪೊಲೀಸರ ಕೈ ಲಾಠಿ ಏಟ್ ತಿಂತಿದ್ದಾರೆ. ಇದನ್ನ ದೇಶದ ದುರ್ಭಾಗ್ಯ ಅಂತ ಕರಿಬೇಕಾ ಅಥವಾ ಧರ್ಮದ ಮೇಲಿರೋ ಅಂಧವಿಶ್ವಾಸ ಅಂತ ಕರಿಬೇಕಾ? ಒಂದಂತೂ ಸತ್ಯ, ಭಾರತದಲ್ಲಿ ನಿಜವಾದ ಜ್ಞಾನಿಗಳಿಗಿಂತ ದೇವರ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ನೀವು ಈ ಹುಡುಗನ್ನ ಎಲ್ಲಾದ್ರೂ ಒಂದ್ ಕಡೆ ನೋಡಿರ್ತೀರಾ. ನೋಡ್ತಾ ಅಭಿನವ್ ಅರೋರಾನ ಈ ಹುಡುಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದ್ದಾನೆ. ಸ್ಟಾರ್ಟಿಂಗ್ ಅಲ್ಲಿ ಈ ಹುಡುಗನ ಅಪ್ಪನ ಮೇಲೆ ಕಂಪ್ಲೇಂಟ್ ಆಗಿರುತ್ತೆ, ಫೋರ್ಸ್ಫುಲಿ ಮಗನ್ನ ಸ್ವಾಮೀಜಿ ಮಾಡ್ತಿದ್ದಾರೆ ಅಂತ. ಆದ್ರೆ ಇವತ್ತು ಆ 4 ಕೋಟಿ ರೂಪಾಯಿ ಪೋರ್ಷೆ ಕಾರ್ ಅಲ್ಲಿ ಇಬ್ರು ಕೂತ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದಾರೆ. ಇಂತ ವಿಷಯಗಳನ್ನ ಕೇಳಿದಾಗ ತುಂಬಾ ಹಾರ್ಡ್ ವರ್ಕ್ ಮಾಡೋ ಈಗಿನ ಯೂತ್ಸ್ಗೆ ಹೇಗೆ ಅನ್ನಿಸ್ಬೇಡ. ನಮ್ಮ ಧಾರವಾಡದಲ್ಲೇ ತಗೊಳ್ಳಿ, ಎಷ್ಟೋ ಜನ ವಿದ್ಯಾರ್ಥಿಗಳು ಕಾಲ್ ಫಾರ್ಮ್ ಆಗಿಲ್ಲ ಅಂತ ರೋಡ್ಗಳ ಪ್ರತಿಭಟನೆ ಮಾಡ್ತಿದ್ದಾರೆ. ನೀವೇನಾದ್ರೂ ಕಾಂಪಿಟೇಟಿವ್ ಓದ್ತಿದ್ರೆ ಅಥವಾ ಓದಿದ್ರೆ ಈ ಕಷ್ಟ ನಿಮ್ಗೆ ಅರ್ಥ ಆಗುತ್ತೆ. ನ್ಯಾಯದ ರೀತಿಯಲ್ಲಿ ಕಷ್ಟಪಟ್ರೆ ನಾವ್ ಯಾವತ್ತೂ ಜೀವನದಲ್ಲಿ ಸಕ್ಸಸ್ ಆಗಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ. ಅಥವಾ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಈ ರೀತಿ ದಾರಿಗಳನ್ನ ಹಿಡಿಬೇಕಾ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಜನಕ್ಕೆ ಈ ಒಂದು ರೀಲ್ ನ ಶೇರ್ ಮಾಡಿ. ಈ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.